ಎಲ್ಲ ವಸ್ತುಗಳನ್ನ ಏನ್ ತಯಾರು ಮಾಡ್ತಾರೆ ಕುಶಲಕರ್ಮಿಗಳು ಸ್ಥಳೀಯವಾಗಿ ಒಂದಷ್ಟು ಮಾರಾಟ ಮಾಡ್ತಿದ್ರು, ಇನ್ನಷ್ಟು ಒಳ್ಳೆ ವಸ್ತುಗಳನ್ನ ವಿದೇಶಕ್ಕೆ ಮಾರ್ತಾ ಇದ್ರು. ಹೇಗೆ ಅಂದ್ರೆ ನೀವು ಬೆಂಗಳೂರು ಗಟ್ಟಲೆ ವಸ್ತುಗಳನ್ನ ಅಲ್ಲಿಗೆ ಸಾಗಿಸ್ತಾ ಇದ್ರು, ಅಲ್ಲಿಂದ ವಿದೇಶಕ್ಕೆ ಹೋಗ್ತಾ ಇತ್ತು. ವಿದೇಶಿ ವಿನಿಮಯ ವಿಜಯನಗರದ ಅರಸರಿಗೆ ಬರ್ತಾ ಇತ್ತು. ಆ ದುಡ್ಡಿನಿಂದ ವಿಜಯನಗರದ ಅರಸರು ಅರಬ್ಬರಿಂದ ಕುದುರೆಗಳನ್ನ ತಗೊಂತಾ ಇದ್ರು, ಹೆಚ್ಚು ಸೈನ್ಯವನ್ನ ಮಾಡ್ತಾ ಇದ್ರು, ಈ ರಾಜ್ಯವನ್ನ ರಕ್ಷಣೆ ಮಾಡಿದ್ರು, ಈ ರಾಜ್ಯದಲ್ಲಿ ದೇವಾಲಯಗಳನ್ನ ಕಟ್ಟಿದ್ರು. ಹೀಗಾಗಿ ದಕ್ಷಿಣ ಭಾರತದಲ್ಲಿ ರೋಮನ್ ಸಾಮ್ರಾಜ್ಯವನ್ನು ಮೀರಿಸುವಂತ ಒಂದು ಹಿಂದೂ ಸಾಮ್ರಾಜ್ಯ ಇತ್ತು ಅಂತ ಬರೀತಾರೆ. ಅಂದ್ರೆ ಜಗತ್ತಿಗೆ ಯಾವಾಗಲೂ ಅಷ್ಟೇ ಡಾಕ್ಟರ್ಗಳು ನೀವೆಲ್ಲ ನೀವು ಅಬ್ಸರ್ವ್ ಮಾಡಿ, ಏನಾದ್ರೂ ಕಾಯಿಲೆ ಬಂದಾಗ ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ, ಮೊದಲೇ ಯಾಕೆ ಬರ್ಲಿಲ್ಲ ನೀವು, 3ನೇ ಸ್ಟೇಜ್ 4ನೇ ಸ್ಟೇಜ್ ಬಂದ್ಬಿಟ್ಟಿದೆ ಅಂತಾರೆ. ಅಂದ್ರೆ ನೀವು ಔಷಧಿ ತಗೊಳ್ಳೋದಕ್ಕಿಂತ ಮುಂಜಾಗ್ರತಾ ಕ್ರಮ ವಹಿಸಬೇಕಿತ್ತು ಅಂತಾರೆ. ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಯಾರಿಗೂ ಕಾಯಿಲೆ ಬರಲ್ಲ. ಹಾಗೆ ನಮ್ಮ ಇತಿಹಾಸವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ಬಿಟ್ರೆ ಈಗಿರುವಂತ ಯಾವ ಸಮಸ್ಯೆನೂ ಇರಲ್ಲ. ಈಗ ಏನಾಗಿದೆ, ನಮ್ಮ ಜನ ತಾವಂತ ಏನ್ ಪ್ರಸಿದ್ಧಿಗೋಸ್ಕರ ಏನೆಲ್ಲ ಮಾಡ್ತಾರೆ, ಹೈ ಜಂಪು ಲಾಂಗ್ ಜಂಪು ಮಾಡ್ತಾರೆ, ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ಈಗ ನೀವು ನೋಡ್ತಾ ಇದ್ರ ಟಿವಿ ಆನ್ ಮಾಡಿದ ತಕ್ಷಣ ನಮ್ಗೆ ಅಲ್ಲಿ ಕಾಣೋರೆಲ್ಲ ಯಾರು ಶರವೇಗದಲ್ಲಿ ಬೆಳಿಬೇಕು ಅಂತ ಹೋದವರೆಲ್ಲ ಮುಗ್ಗರಿಸಿ ಪರಪ್ಪನ ಅಗ್ರಹಾರ. ಇನ್ನೊಂದು ಅಲ್ಸೂರ್ ಕೆರೆ, ಹೆಬ್ಬಾಳದ ಕೆರೆ ಮತ್ತು ಅಲ್ಸೂರ್ ಕೆರೆನ ಕಟ್ಟಿದ್ದು ತಲಕಾಡಿನ ಗಂಗರು, ಬೃಹತ್ ಕೆರೆಗಳು. ಆ ಕಾಲದಲ್ಲಿ ಅದು ಬಹುಶಃ 10,000 20,000 ಎಕರೆನಲ್ಲಿದ್ದಂಥ ದೊಡ್ಡ ಕೆರೆಗಳು. 1980ರಲ್ಲಿ ನಾನು ನೋಡಿದ್ದೀನಿ. ಹೆಬ್ಬಾಳದ ಕೆರೆಯಿಂದ ಕುಡಿಯೋ ನೀರು ಸಪ್ಲೈ ಆಗ್ತಿತ್ತು, ಹಾಗೆಯೇ ಅಲ್ಸೂರ್ ಕೆರೆಯಿಂದ ಕುಡಿಯೋ ನೀರು ಆ ಬಡಾವಣೆಗಳಿಗೆ ಸಪ್ಲೈ ಆಗ್ತಿತ್ತು. ಈ 2 ಕೆರೆಗಳ ಮಹತ್ವ ಏನು? ಈ 2 ಕೆರೆನ ಕೆಂಪೇಗೌಡರು ಉಳಿಸ್ಕೊಳ್ದೆ ಹೋಗಿದ್ರೆ ಈ ನಾಡು ಏನಾಗ್ತಿತ್ತು? ಬಹಳ ಮುಖ್ಯವಾದಂಥ ವಿಚಾರ. 1799 ಮೇ 4ನೇ ತಾರೀಕು ಬ್ರಿಟಿಷರು ಟಿಪ್ಪು ಸುಲ್ತಾನ ಸೋಲಿಸ್ಬಿಡ್ತಾರೆ. ಇಡೀ ಕರ್ನಾಟಕ, ಇಡೀ ಅವರ ಭಾರತ ದೇಶ ಅವ್ರದ್ದಾಗುತ್ತೆ. ಅಲ್ಲಿದ್ದಂಥ ಸೈನಿಕರು ಶ್ರೀರಂಗಪಟ್ಟಣದಲ್ಲಿ ಉಳ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಅವರೆಲ್ಲ ಬ್ರಿಟಿಷ್ ಸೈನಿಕರಾಗಿರ್ತಾರೆ, ಇಂಗ್ಲೆಂಡಿಂದ ಬಂದಿರ್ತಾರೆ, ಎಲ್ಲ ಅವ್ರಿಗೆ ಚಳಿಗಾಲ ಬೇಕು, ಈ ಸೆಕೆ ಕಾಲದಲ್ಲಿ ಇರೋದಕ್ಕಾಗಲ್ಲ ಈ ಸೆಕೆ ನಾಡಲ್ಲಿ ಅಂದ್ಬಿಟ್ಟು ಅವರೆಲ್ಲ ಏನು ಮಾಡ್ತಾರೆ, ನಾವಿಲ್ಲಿರೋಕ್ಕಾಗಲ್ಲ, ನಾವು ವಾಪಸ್ ಹೋಗ್ತೀವಿ ಅಂತಾರೆ. ಆಗ ಯಾರೋ ಒಬ್ರು ಹೇಳ್ತಾರೆ, ಒಂದು ಕೆಲಸ ಮಾಡಿ, ಇಡೀ ಯುರೋಪಿನಲ್ಲಿ ಇರುವಂಥ ವಾತಾವರಣ ಇರುವಂಥ ಒಂದು ಜಾಗ ಇಲ್ಲೂ ಇದೆ. ಅದೆಲ್ಲಿ ಅಂದರೆ ಅರ್ಕಾವತಿ ನದಿಯ ದಡ, ವೃಷಭಾವತಿ ನದಿಯ ದಡ ಅಂತೇಳಿ ಬೆಂಗಳೂರಿನ ಹೆಸರನ್ನು ಒಬ್ರು ಹೇಳ್ತಾರೆ. ಆಗ 1800ರಲ್ಲಿ ಬ್ರಿಟಿಷ್ ಸೈನಿಕರು ಒಂದು ಆದೇಶವನ್ನು ಹೊರಡಿಸ್ಬಿಟ್ಟು ನಾವು ಬೆಂಗಳೂರಿಗೆ ಶಿಫ್ಟ್ ಆಗ್ತೀವಿ ಅಂತಾರೆ. ಸೊ ಅವರು ಇಲ್ಲಿ ಬಂದು ಶಿಫ್ಟ್ ಆಗ್ಬೇಕಾದ್ರೆ ಈ ಸೈನ್ಯದ ಠಾಣೆ ಎಲ್ಲಿರುತ್ತೆ ಅಂದರೆ ನದಿಯ ದಡದಲ್ಲಿರುತ್ತೆ, ಇಲ್ಲಾಂದ್ರೆ ದೊಡ್ಡ ಕೆರೆ ನೀರು ಬೇಕಲ್ಲ. ಸೊ ಹೀಗಾಗಿ ಅಲ್ಸೂರ್ ಕೆರೆಯ ಏರಿಯಾ ಮೇಲೆ ಒಂದು ಸೈನ್ಯದ ಠಾಣ್ಯವನ್ನ ನಿರ್ಮಾಣ ಮಾಡ್ತಾರೆ. ಆವತ್ತಿನಿಂದ ಇವತ್ತಿನವರೆಗೂ ಅದು ಕಂಟೋನ್ಮೆಂಟ್ ಆಗಿದೆ, ಮತ್ತೆ ಸೈನ್ಯಕ್ಕೆ ನೆಲೆಯಾಗಿದೆ. ನೀವು ಯಾರಾದ್ರೂ ಅಲ್ಸೂರ್ ಕೆರೆ ಹೋದ್ರೆ ಅದ್ರ ಮೇಲ್ಗಡೆ ನೋಡಿ ಮಡ್ರಾಸ್ ಸ್ಯಾಪರ್ಸ್ ಅಂತ ಒಂದು ಬೋರ್ಡ್ ಇದೆ. 1780ರಲ್ಲಿ ಇದು ಸ್ಥಾಪನೆ ಆಯಿತು ಅಂತಾರೆ. 1780ರಲ್ಲಿ ಸ್ಥಾಪನೆ ಆಯಿತು, 1800ರಲ್ಲಿ ಅದು ಇಲ್ಲಿ ವರ್ಗಾವಣೆ ಆಯಿತು ಬೆಂಗಳೂರು. ನಮ್ಮ ನೆಚ್ಚಿನ ಶಾಸಕರಾದಂತಹ ಮಾನ್ಯ ಶ್ರೀ ಗೋಪಾಲಯ್ಯ ಸರ್ ಅವರು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಮಾತಾಡಬೇಕು ಅಂತ ಕೇಳ್ತಾರೆ. ತಮ್ಮೆಲ್ಲರಿಗೂ ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕಾಯ್ತು. ಚಿತ್ರಗೇರವರು ಕೊಟ್ಟಿದ್ರೆ ಇದೊಂದು ವಿಚಾರ ಸಂಕೀರ್ಣ ಥರ ಮುಂದೆ ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇಬ್ಬರನ್ನ ಕರೆದಿ, ತಲಕಾಡು ಚಿಕ್ಕಯ್ಯನವರು ಅವ್ರ ಜೊತೆ ಇನ್ನೊಬ್ಬರನ್ನ ಕರೆದಿ ಈಗ ಒಂದು ವಿಚಾರ ಸಂಕೀರ್ಣ ಆಗಬೇಕು. ಬಹುಶಃ ಇದನ್ನ ತಿಳ್ಕೊಳ್ತಕ್ಕಂಥದ್ದು ಇನ್ನು ಅನೇಕ ಗಂಟೆ ಮಾತಾಡಿದ್ರು ಬೆಂಗಳೂರು ಬಗ್ಗೆ ನಾವು ತಿಳ್ಕೊಳ್ಬೇಕಾದ ಅನೇಕ ಸಂಗತಿಗಳಿವೆ. ನಾವಿವತ್ತು ತಿಳ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಮಾತ್ರ ತಿಳ್ಕೊಂಡಿರ್ತಕ್ಕಂಥದ್ದು. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ನಗರಿಯಾಗಿ ಬೆಳೆಯೋದಕ್ಕೆ ಕಾರಣ ನಾಡಪ್ರಭು ಕೆಂಪೇಗೌಡರು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತೇನೆ. ಇವತ್ತು ಅವ್ರು ಮಾಡಿರ್ತಕ್ಕಂಥ 64 ವ್ಯಾಪಾರಸ್ಥರಿಗೆ ಅಲ್ಲೇ ಹಳ್ಳಿಗಳನ್ನು ನಿರ್ಮಿಸಿ, ಚಿಕ್ಕಪೇಟೆ, ಕಾಟನ್ಪೇಟೆ, ತಲೂಪೇಟೆ, ತಿಗಡುಪೇಟೆ ಈ ರೀತಿಯ ನಿರ್ಮಿಸಿ ಆ ಸಮುದಾಯದ ಎಲ್ಲರೂ ಅಲ್ಲಿ ವಾಸ ಮಾಡಬೇಕು, ಅವರ ಕುಲಕಸ್ಬಿಗೆ ತಕ್ಕಂತೆ ಬೆಂಗಳೂರು ನಗರವನ್ನು ಕಟ್ತಕ್ಕಂಥದ್ರಲ್ಲಿ, ಈ ನಾಡನ್ನ ಕಟ್ತಕ್ಕಂಥದ್ದಲ್ಲಿ ಅತ್ಯಂತ ಪ್ರಮುಖತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ. ಇವತ್ತು ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಅನೇಕ ಕೆರೆಕಟ್ಟೆಗಳು ಮುಚ್ಚೋಗಿವೆ. ಈಗ ನಾನು ಕೆಂಪೇಗೌಡ ಉದ್ಯಾನವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಂದು ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದೆ. ಇದಾದ್ಮೇಲೆ ನಾನು ಕಚೇರಿಯಲ್ಲಿ ಕಾರ್ಯಕ್ರಮ 8:15 ಬರ್ತೀನಿ ಅಂತಕ್ಕಂಥದ್ದು ಹೇಳಿದ್ದೆ. ಅಲ್ಲೊಂದು ನೂತನ ಕಚೇರಿಯ ಉದ್ಘಾಟನೆ ಮತ್ತು ಅಲ್ಲಿ ಕೆಂಪೇಗೌಡರ ಪ್ರತಿಮೆ. ನಾನು ಶಾಸಕನಾದ ಮೇಲೆ ಬಹುಶಃ ಕೆಂಪೇಗೌಡರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ಆ ಶಾಸಕ ಕಚೇರಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಅಲ್ಲಿ
ಅಲ್ಲಿವರೆಗೂ ಇರಲಿಲ್ಲ. ಇಲ್ಲಿ ನಾಡಪ್ರಭು ಕೆಂಪೇಗೌಡದ ಒಂದು ಪ್ರತಿಮೆ ನಮ್ಮ ಕ್ಷೇತ್ರದಲ್ಲಾಗಲಿ ರಾಜಾಜಿನಗರದಲ್ಲಿ ಎಲ್ಲೂ ಇರಲಿಲ್ಲ. ನಾನು ಶಾಸಕನಾದ ನಂತರ ಅಲ್ಲಿ ಶಾಸಕರ ಕಚೇರಿ ಹತ್ರ ನಾಡಪ್ರಭು ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ಕೆರೆಗಳಿರ್ತಕ್ಕಂಥ ಜಾಗದಲ್ಲಿ ನಾವು ಉದ್ಯಾನವನಗಳನ್ನು ಮಾಡಿದ್ದೇವೆ, ಪಾರ್ಕ್ಗಳ ಉದ್ಯಾನವನ ಮತ್ತು ಕ್ರೀಡಾಂಗಣವನ್ನು ಮಾಡಿದ್ದೇವೆ. ಅನೇಕ ಕಡೆ ಸರ್ಕಾರಿ ಕಚೇರಿಗಳಾಗಿವೆ, ಅನೇಕ ಕಡೆ ಒತ್ತುವರಿಯಾಗಿದೆ. ಏನು ಕೆರೆಗಳಿದ್ದು ಭಾಗಶಃ ಒತ್ತುವರಿ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ನಮ್ಗೆ ಎಲ್ಲಿ ದೊಡ್ಡ ದೊಡ್ಡ ಕೆರೆಗಳಿವೆ, ಇವತ್ತು ಹಲ್ಸೂರು ಕೆರೆ ಇರ್ಬೋದು, ಹೆಬ್ಬಾಳ ಕೆರೆ ಇರ್ಬೋದು, ಕೆಂಪಾಬುದಿ ಕೆರೆ ಏನಿತ್ತು ಇವತ್ತೇನು ಬಸ್ ಸ್ಟ್ಯಾಂಡ್ ಆಗಿದೆ. ಬಹುಶಃ ಆ ಕೆರೆಗಳು ಇರ್ತಕ್ಕಂಥ ಜಾಗದಲ್ಲಿ ನಮಗೆ ಬೋರ್ಗಳಲ್ಲಿ ನೀರಿನ ಸಮಸ್ಯೆ ಕಾಣ್ತಾ ಇಲ್ಲ. ಎಲ್ಲಿ ಕೆರೆ ಕಟ್ಟೆಗಳು ಮುಚ್ಚೋಗಿದ್ದೇವೆ ಅಲ್ಲಿ ಬೋರ್ಗಳು ಹೊಡಿತಕ್ಕಂಥಕ್ಕೆ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ನಾನು 1995ರಿಂದ ಯಾದಕ್ಕೆ ಬೋರ್ವೆಲ್ಗಳು ಹೊರಡೋಯ್ತವೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆರೆ ಕಟ್ಟೆಗಳು ಸಂಪೂರ್ಣವಾಗಿ ಮುಚ್ಚೋಗಿದೆ. ಬಿರಳಿನಷ್ಟು ನಮ್ಮಲ್ಲಿ ಇಲ್ಲ ಕೆರೆ ಕಟ್ಟೆಗಳು. ನಮ್ಮ ಈ ಸುತ್ತಮುತ್ತಲೂ ಸಹ ಸಂಪೂರ್ಣವಾಗಿ ಮುಚ್ಚೋಗಿದೆ. ಅದಿದ್ರೆ ನಮಗೆ ನೀರಿನ ಸಮಸ್ಯೆನೂ ಆಯ್ತಿರಲಿಲ್ಲ. ಅದಕ್ಕೋಸ್ಕರನೇ ಅನೇಕ ಸಾವಿರಾರು ಕೆರೆಗಳನ್ನು ಕಟ್ಟಿಸಿದ್ದು ಅವರ ದೂರದೃಷ್ಟಿ ಏನಿದೆ, 515 ವರ್ಷದ ಹಿಂದಿನ ದೂರದೃಷ್ಟಿ ಏನಿತ್ತು, ಬೆಂಗಳೂರು ನಗರ ಬೆಳೆಯುತ್ತೆ, ಇದೊಂದು ವಾಣಿಜ್ಯ ನಗರ ಆಗುತ್ತೆ, ಅವತ್ತೇ ಏನೇನು ಮಾಡಬೇಕು ಅಂತಕ್ಕಂಥದ್ದೆಲ್ಲ ಮಾಡಿ ಬಿಟ್ಟೋಗೋದಕ್ಕೆ ಇವತ್ತು ನಾವು ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೆಂಪೇಗೌಡರಿಗೆ ನಾವು ನಮನಗಳನ್ನು ಸಲ್ಲಿಸ್ತಕ್ಕಂಥದ್ದನ್ನ ನಾವು ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಪಾರ್ಕ್ ಇರ್ಬೋದು, ಅನೇಕ ಕಟ್ಟಡಗಳಿರ್ಬೋದು, ಇವತ್ತು ನಾವು ಕಚೇರಿಯಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ ಇರ್ಬೋದು, ಇವತ್ತು ಸರ್ಕಾರಿ ಶಾಲೆಗಳನ್ನು ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಇವತ್ತೆಲ್ಲ ಏನಾದರೂ ಅದು ಕೊಡುಗೆ ಹೋಗ್ಬೇಕಾದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡ ದಿನಾಚರಣೆಯ ಶುಭಾಶಯನ ಕೋರ್ತಾ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅಧ್ಯಯನ ನಡಿಬೇಕು, ತಳಮಟ್ಟದ ಅಧ್ಯಯನ ನಡಿಬೇಕು. ಅಧ್ಯಯನದ ಕಡೆ ಹೆಚ್ಚು ಸರ್ಕಾರವನ್ನು ಗಮನ ಕೊಡಬೇಕು, ಸಾರ್ವಜನಿಕರು ಕೊಡಬೇಕು, ಸಂಘ ಸಂಸ್ಥೆನೂ ಕೊಡಬೇಕು ಅಂತ ಬಯಸ್ತೀನಿ. ಎಲ್ಲೋ ಒಂದು ಕಡೆ ಈಗಿನ ರಾಜಕಾರಣಿಗಳಿಗೆ ಇದರ ಒಂದು ಪರಿಪಾಠದ ಅಗತ್ಯವಿದೆ ಅಂತ ಅನಿಸ್ತಾ ಇದೆ. ಅಲ್ಲ, ಖಂಡಿತವಾಗಿ ಇದೆ. ಯಾಕೆಂದರೆ ಇರುವ 24 ಗಂಟೆನ ಕೆಂಪೇಗೌಡರು ಯಾವ ರೀತಿ ಕಳೆದ್ರು ಅನ್ನೋದನ್ನು ಅಧ್ಯಯನ ಮಾಡಿಬಿಟ್ರೆ ಈಗಿನ ರಾಜಕಾರಣಿಗಳಿಗೆ ಅದು ರೋಲ್ ಮಾಡಲಾಗುತ್ತೆ. ಆಮೇಲೆ ನಿಷ್ಠೆ ಅಂದ್ರೇನು, ಪ್ರಾಮಾಣಿಕತೆ ಅಂದ್ರೇನು, ಆಡಳಿತದಲ್ಲಿ ನಿರ್ಧಾರ ಹೆಂಗೆ ತೊಗೋಬೇಕು, ಜನಗಳಿಗೆ ಏನು ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೆ, ಇದೆಲ್ಲವನ್ನು ನಾಡಪ್ರಭು ಕೆಂಪೇಗೌಡರು ಅವ್ರ ತಂದೆ ಮೂಲಕ, ಅವ್ರ ವಂಶದ ಮೂಲಕ ತಿಳ್ಕೊಂಡಿದ್ರು. ಹೀಗಾಗಿ ಅವರು ಅತಿ ಹೆಚ್ಚು ಕೆರೆಗಳನ್ನು ಉಳಿಸ್ಕೊಂಡೋದ್ರು, ಕೆರೆಗಳನ್ನು ಕಟ್ಟಿಸಿದ್ರು, ದೇವಾಲಯಗಳನ್ನು ಕಟ್ಟಿಸಿದ್ರು, ಮತ್ತು ಎಲ್ಲ ಜಾತಿಯ ಜನರನ್ನ ವಿಶ್ವಾಸಕ್ಕೆ ತಗೊಂಡಂಥ ಏಕೈಕ ದೊರೆ ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳ್ಬೋದು. ಈ ಒಂದು ನಮ್ಮ ನಾಡಪ್ರಭು ಕೆಂಪೇಗೌಡರ ಸಾಂಸ್ಕೃತಿಕ ಮತ್ತು ಪರಿಸರದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು ನಮ್ಮ ಕಾರ್ಯದರ್ಶಿಗಳಾದ ಯಲಕ್ಕಿಗೌಡರು ಹಾಗೂ ಹುಚ್ಚಪ್ಪಣ್ಣವರು ಹಾಗೂ ಪಾರ್ಸಾರ್ಥಿಯವರು, ನಮ್ಮ ಎಲ್ಲ ಪಾರ್ಕ್ನ ನಡಿಗೆದಾರರು ಸದಸ್ಯರು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಈ ಒಂದು ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಾಗಿ ನಡೆಸಬೇಕು ಅಂತೇಳಿ ಎಲ್ಲರಲ್ಲೇ ನಾವು ಕೋರ್ತಾ ಇದ್ದೀವಿ. ಸೊ ಇದೇ ವಿಚಾರವಾಗಿ ಸ್ಥಳೀಯ ಶಾಸಕರು ಕೂಡ ತಮಗೆ ಸತತವಾಗಿ ಬೆಂಬಲ ಕೊಡ್ತಾರೆ. ಹೌದು, ಸಹಕಾರ ಕೊಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಎಲ್ಲ ಒಂದು ಸಮಾರಂಭಗಳಿಗೆ ನಮ್ಮ ಜನಪ್ರಿಯ ನಾಯಕರಾದಂತಹ ಗೋಪಾಲಯ್ಯ ಸಾರು ಸರ್ವಜನಾಂಗದ ನಾಯಕರವರು, ಎಲ್ರಿಗೂ ಅವರು ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮವಾಗಲಿ, ಬಸವ ಜಯಂತಿ ಆಗಿರ್ಬೋದು, ಕೆಂಪೇಗೌಡ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಪ್ರತಿ ಜಯಂತಿಗಳಿಗೂ ಅವರು ಈ ನಮ್ಮ ಮಹಾಲಕ್ಷ್ಮಿ ಲೇಔಟು ವಿಧಾನಸಭಾ ಕ್ಷೇತ್ರದಿಂದ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು. ನಡಿಗೆದಾರರ ಸಂಘ, ಪರಿಸರ ಸಂಘ ಹಾಗೂ ಹಿರಿಯ ನಾಗರಿಕರ ಸಂಘದವರಿಗೆ ನಾನು ವಂದನೆ ಅರ್ಪಿಸ್ತೇನೆ. ಯಾಕಂದರೆ ಭಾಳ ವಿಜೃಂಭಣೆಯಿಂದ ವರ್ಷ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದು ಭಾಳ ಮುಖ್ಯ. ಯಾಕೆ ಇವತ್ತು ನೋಡಿ ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಕೆಂಪೇಗೌಡರು. ಅವರಿಗೆ ಒಂದು ವಿಷನ್, ದೂರದೃಷ್ಟಿ ಹಾಗೂ ಗುರಿ ಇತ್ತು. ಇವತ್ತು ನಮ್ಮ ಈ ನಡಿಗೆದಾರರ ಸಂಘದವರು ಕೂಡ ಒಂದು ಗುರಿ ಇದೆ. ಅವರು ನಮ್ಮ ಪಾರ್ಕನ್ನು ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡ್ತಾರೆ, ಅವರು ಮಾದರಿಯಾಗಿದ್ದಾರೆ. ಅದೇ ರೀತಿ ಇವತ್ತು ಅವರು ನಮ್ಮ ನಂದಿನಿ ಬಡಾವಣೆಗೆ ಒಂದು ರಾಯಭಾರಿಗಳ ಥರ ಕೆಲಸ ಮಾಡ್ತಾಯಿದ್ರು. ಇವತ್ತು ನಮ್ಮ ಮಾನ್ಯ ಶಾಸಕರಾದ ಗೋಪಾಲಯ್ಯ ಅವರು ಮಾಡಿದ ಏನೇ ಕೆಲಸ ಇರ್ಬೋದು, ನಾನು ಮಾಡಿದ ಕೆಲಸಗಳು, ಅದು ಬೇರೆ ಕಡೆ ಎಲ್ಲ ಅವರು ಬಾಯಿಂದ ಬಾಯಿಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಂದಿನಿ ಬಡಾವಣೆ ಇಷ್ಟೊಂದು ಮಟ್ಟಕ್ಕೆ ಬೆಳೆದಿದೆ. ಇನ್ನೊಂದು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಕೆಂಪೇಗೌಡರು ಇನ್ನೂ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀತಾ ಇದ್ರು. ಕಾರಣ ಇಷ್ಟೇ, ಅವರಿಗೆ ಇಲ್ಲಿ ನಮಗೆ ಸಮುದ್ರ ತೀರ ಇರಲಿಲ್ಲ. ಬಾಂಬೆ ಹಾಗೂ ಚೆನ್ನೈಯಲ್ಲಿ ಸಮುದ್ರ ತೀರ ಇದೆ.
ಇಲ್ಲೇನಾದ್ರು ಬೆಂಗಳೂರು ಹತ್ರ ಸಮುದ್ರ ತೀರ ಇದ್ದರೆ ಇವತ್ತು ಇಂಟರ್ನ್ಯಾಷನಲ್ ಟೋಕಿಯೋ ಶಾಂಘೈಗೆ ನಮ್ಮ ಬೆಂಗಳೂರು ಬೀಟ್ ಮಾಡ್ತಾಯಿತ್ತು. ಆ ಮಟ್ಟಕ್ಕೆ ನಮ್ಮ ಒಂದು ಬೆಂಗಳೂರು ಬರಿತಾ ಇತ್ತು. ಆದರೆ ನಾನು ಕೊನೆಯದಾಗಿ ನಮ್ಮ ನಾಗರಿಕರ ಕರ್ತವ್ಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಕೆಂಪೇಗೌಡರು ಇದನ್ನು ಮಾಡಿದರು, ನಾವು ಇದನ್ನು ಉಳಿಸೋದು ಭಾಳ ಮುಖ್ಯ. ಇದನ್ನು ಉಳಿಸಬೇಕಾದ್ರೆ ಸರ್ಕಾರ, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು, ನಾಗರಿಕರು ಇವರೆಲ್ಲ ಜೊತೆ ಸೇರಿ ಕೆಲಸ ಮಾಡಿದರೆ ಮಾತ್ರ ಈ ಒಂದು ಕೆಂಪೇಗೌಡರ ಕನಸೇನಿದೆ ಅದು ಮುಂದಕ್ಕೆ ಬರಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹಾಗೂ ಇವತ್ತೇನು ನಮ್ಮ ಬೆಂಗಳೂರನ್ನು ಬ್ರಾಡ್ ಬೆಂಗಳೂರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಕುಡಿಯೋಕ್ಕೆ ನೀರು, ಆಮೇಲೆ ಸ್ವಚ್ಛತೆ, ಕರೆಂಟ್, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಯಾಕೆಂದರೆ ಅವರು ಆ ದೂರದೃಷ್ಟಿ ಇಟ್ಕೊಂಡು 4 ಗಡಿ ಯಾಕೆ ಮಾಡಿದ್ದಾರೆ ಅಂದರೆ ಆ ಕ್ಷೇತ್ರದಲ್ಲಿ ಎಲ್ರಿಗೂ ಅದನ್ನು ಸೌಲಭ್ಯಗಳು ಸಿಗಬೇಕಂತೇಳಿ. ನಮ್ಮ ಹಿರಿಯರು ಹಾಕೊಟ್ಟಿರುವಂಥ ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದ್ದಾರೆ. ಭಾಳ ಅವರು ಶ್ರಮಪಟ್ಟು ಅವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಜನಾಂಗದವ್ರನ್ನ ಗಣನೆ ತಗೊಂಡು ಒಳ್ಳೆ ಸರ್ವ ಜನಾಂಗದ ಲೀಡ್ರ್ ಆಗಿ ಬೆಳೆದ್ರು. ಅದೇ ರೀತಿ ನಾವು ಬೆಂಗಳೂರನ್ನ ಎಲ್ಲ ಜನಾಂಗ ಸೇರಿಕೊಂಡು ಅವರ ಜಯಂತಿಗಳಾಗಲಿ, ಸರ್ಕಾರದ ಕಾರ್ಯಕ್ರಮಗಳನ್ನು ಅವರು ಜಯಂತಿ ಉತ್ಸವವನ್ನು ಮಾಡಬೇಕಾಗಿ ನಾವು ವಿನಂತಿಸ್ಕೊತೀವಿ. ಮತ್ತು ನಮ್ಮ ಕೆಂಪೇಗೌಡರ ಬಗ್ಗೆ ಅಧ್ಯಯನ ಮಾಡಿರುವಂಥವ್ರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವರ ಪ್ರವಚನಗಳನ್ನು ನಾವು ಅವಾಗಲೇ ಜನಗಳಿಗಾಗಲಿ, ನಮ್ಮ ನಾಗರಿಕರಿಗಾಗಲಿ, ನಮ್ಮ ಬಡಾವಣೆಯ ಎಲ್ಲ ಸರ್ವ ಜನಾಂಗದವರೆಗೂ ಅವರ ಹಿತವಚನಗಳು ಕೇಳಿಸ್ಬೇಕು ಅಂತ ನಾವು ಮಾಡಿದ